ಇನ್ನು ಕಮಲ್ ಹಾಸನ್ ಅಂತ ಬಂದ್ಬಿಡ್ತಲ್ಲ. ಹಾಂ, ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕರೆಕ್ಟಾಗಿ ಮಾಡಿದ್ರು ಸುಪ್ರೀಂ ಕೋರ್ಟ್ನವರು. ಯಾರಾದ್ರು ಅಡ್ಡಿ ಮಾಡಿದ್ರೆ ಕ್ರಮ ತಗೊಳ್ಳಿ. ಸರಿ ಇದೆ ಅಡ್ಡಿ ಮಾಡಬಾರ್ದು. ಭಾವನೆಗಳು ನೋವುಂಟು ಮಾಡುವ ಹೇಳಿಕೆ, ಅಭಿವೃದ್ಧಿ ಸ್ವಾತಂತ್ರ್ಯ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ಕಮಲ ಹಾಸನ್ ಫಿಲಮನ್ನು ನೀನು ರಿಲೀಸ್ ಮಾಡಬೇಡಪ್ಪ ಇಲ್ಲಿ ಅಂತ ಯಾರು ಹೇಳಿದ್ರಾ? ಇಲ್ಲ. ಥಿಯೇಟ್ರ್ ಕೊಡಲ್ಲ ಅಂತ ಯಾರು ಹೇಳಿದ್ರಾ? ಇಲ್ಲ. ಮೈ ಮೇಲೆ ಕೆಂಪಿರುವೆ ಬಿಟ್ಕೊಂಡ್ರೆ ನಾವೇನು ಮಾಡೋಣ? ಅದಕ್ಕೆ ಸುಪ್ರೀಂ ಕೋರ್ಟೇ ಭಾಳ ಸರಿ ಹೇಳಿದೆ ಅಲ್ವಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇತಿಮಿತಿ ಇದೆ ಅಂತ. ಇಲ್ಲಿ ಯಾಕೆ ಇತಿಮಿತಿ ಇರಬಾರ್ದು? ಒಂದು ಭಾಷೆ, ಒಂದು ರಾಜ್ಯ, ಅದರ ಹೆಸರಿನಲ್ಲೇ ರಾಜ್ಯಗಳ ಸ್ಥಾಪನೆ ಆದಾಗ ಅದಕ್ಕೆ ಅವಮಾನ ಮಾಡುವಂತಹ ಮಾತುಗಳನ್ನು ಆಡೋದಕ್ಕೆ ಅದ್ಯಾಕೆ ಇರಬಾರ್ದು ಇತಿಮಿತಿಗಳು? ಅದನ್ನು ಕೇಳಬಾರ್ದು ಅಂದರೆ ಹೆಂಗೆ ಅದು ಕೇಳಬಾರ್ದು ಅಂದರೆ? ಆಯಿತು, ಈಗ ನೀವು ಹೇಳಿದ್ರೆ ಅದು ರಿಲೀಸ್ ಆಗಬೇಕದು. ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಮಾಡಿದಾರಪ್ಪ. ನಾವೇನು ಹೇಳಿದ್ದೀವ? ಬಿಡುಗಡೆ ಯಾವನು ಬೇಡ ಅಂದನು. ಸರಿ, ಈಗ ನಾನು ಮೊದಲಿಂದ ಏನು ಹೇಳೋದು, ಅವರು ಹೇಳಿಕೆ ಕೊಟ್ಟರು ಡೌಟು ಪೌಟು ಎಲ್ಲ ನಮಗೆ ಬೇಡ, ರೆಸ್ಪಾನ್ಸ್ ಇಲ್ಲ ನಮ್ಗೆ, ಅವೆಲ್ಲ ಬೇಡ. ನಮಗಿರೋರು ಇಬ್ಬರೇ ಫ್ರೆಂಡ್ಸ್, ಬ್ರದರ್ಸ್. ಒಂದು ಫಿಲಮ್ ಥಿಯೇಟ್ರ್ ಓನರು, ಇನ್ನೊಬ್ಬರು ವಿತರಕರು. ಬೋತ್ ಬ್ರದರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ. ನಮಗೆ ಬೇಜಾರಾಗಿದೆಪ್ಪ, ನೀವು ನಮ್ಮ ಬ್ರದರ್ಸ್ ಅಲ್ವೇನ್ರಪ್ಪ, ಅರ್ಥ ಮಾಡ್ಕೊಳ್ರಪ್ಪ, ಅಷ್ಟೇ ಸಾಕು. ನಾನು ಮಾಡ್ಕೊಳ್ಳಲ್ಲ ಅರ್ಥ, ಹೌದಾ? ಸರಿಯಪ್ಪ, ಅರ್ಥ ಮಾಡಿಸೋಂಗ ಸೂರ್ಯ ಈ ಊರಲ್ಲೇ ಮತ್ತೆ ಹುಟ್ಟುತ್ತಾನೆ ಅಷ್ಟೇ. ನೀವು ಅಲ್ಲೇ ಇರ್ತೀರಿ, ಬಿಸ್ನೆಸ್ಸೂ ಇರುತ್ತೆ. ಆಯ್ತು, ನೋಡೋಣ ಬಿಡಿ, ನಾಳೆ ಇವತ್ತು ನಿಮ್ಮ ಕಾಲ ಇರ್ಬೋದು, ನಮ್ಮ ಕಾಲ ಬರ್ಬೋದು. ಯೋಚನೆ ಮಾಡಿ, ಅಷ್ಟೇ, ಯೋಚನೆ ಮಾಡ್ಕೊಳ್ಳಿಪ್ಪ, ಅಲ್ವಾ? ಹೌದು ಸರ್. ಓಕೆ.